ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ನೋಡ್ತಾ ಹೋಗೋಣ. ಈಗ ನಾವು ಇಲ್ಲಿಯವರೆಗೂ ಏನ್ ನೋಡಿದೀವಿ? ಲಿವಿಂಗ್ ವರ್ಲ್ಡ್ ಆಗಿದೆ, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ ಅಂಡ್ ಕಿಂಗ್ಡಮ್ ಫಂಜೈ ಬಗ್ಗೆ ಆಯ್ತು. ಜೊತೆಗೆ ವೈರಸ್, ವೈರಾಯ್ಡ್ಸ್, ಲೈಕೆನ್ಸ್ ಇದ್ರ ಬಗ್ಗೆ ಆಯ್ತು. ಈಗ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ನೋಡ್ತಾ ಹೋಗೋಣ. ಪ್ಲಾಂಟ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಫ್ ಪ್ಲಾಂಟ್ಸ್ ಇಂಟು ಮೇಜರ್ ಗ್ರೂಪ್ಸ್. ಓಕೆ, ಕ್ಲಾಸಿಫಿಕೇಶನ್ ಆಫ್ plants into major groups, salient and distinguishing features and a few examples of algae, bryophyta, pteridophytes and gymnosperms. ಓಕೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಈಗ ಮೊದಲನೇದು ಪ್ಲಾಂಟ್ ಕಿಂಗ್ಡಮ್ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲಿ ಫಸ್ಟ್ ಏನ್ ನೋಡ್ಬೇಕು ಅಂದ್ರೆ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಈ ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಶನ್ ನ ಬೇಸ್ಡ್ ಆನ್ ವಾಟ್ ಕ್ಲಾಸಿಫೈ ಮಾಡಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಈಗ ಕಂಪ್ಯಾರಿಸನ್ ಆಫ್ ಒನ್ ಆರ್ ಎ ಫ್ಯೂ ಸೂಪರ್ಫಿಷಿಯಲ್ ಕ್ಯಾರೆಕ್ಟರ್ಸ್ ಮೇಲೆ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ರು. ಇದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ ವೆರಿ ಈಸಿ ಟು ರಿಮೆಂಬರ್. ಇದನ್ನ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ತುಂಬಾ ಈಸಿಯಾಗಿ ನಾವು ನೆನಪು ಮಾಡ್ಕೋಬಹುದು. ಅಂಡ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಯೂಸ್ ಓನ್ಲಿ ಫ್ಯೂ ಸೂಪರ್ಫಿಷಿಯಲ್ ಕ್ಯಾರೆಕ್ಟರ್ಸ್. ಬಟ್ ಇಲ್ಲಿ ಯೂಸ್ ಮಾಡಿದಂತ ಸೂಪರ್ಫಿಷಿಯಲ್ ಕ್ಯಾರೆಕ್ಟರ್ಸ್ ಏನಿತ್ತು ಅದು ತುಂಬಾನೇ ಕಡಿಮೆ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡಿದ್ರು. ಇನ್ನು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂದಾಗ ನ್ಯಾಚುರಲ್ ಅಫಿನಿಟೀಸ್ ಅಮಾಂಗ್ ದ ಆರ್ಗಾನಿಸಮ್ಸ್, ಅಂದ್ರೆ ನ್ಯಾಚುರಲಿ ಏನೇನೆಲ್ಲ ಸಂಬಂಧ ಇದೆ ಆರ್ಗಾನಿಸಮ್ಸ್ಗೆ ಅದ್ರ ಮೇಲೆ ಇವರು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ಕೊಟ್ರು. ಅಂಡ್ ಇಟ್ ಶೋಸ್ ನ್ಯಾಚುರಲ್ ರಿಲೇಶನ್ಶಿಪ್ ಅಮಾಂಗ್ ಆರ್ಗಾನಿಸಮ್ಸ್. ಇದು ಅದರದ್ದು ಒಂದು ಅಡ್ವಾಂಟೇಜ್. ಇನ್ನು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಹೆಚ್ಚು ಒತ್ತನ್ನ ಬರೀ ನ್ಯಾಚುರಲ್ ಕ್ಯಾರೆಕ್ಟರ್ಸ್ ಮೇಲೆ ಕೊಟ್ರು. ಸೊ ದಟ್ ಇಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ನ್ಯಾಚುರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನು ಪೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಗೆ ಬಂದಾಗ ಪೈಲೋಜೆನೆಟಿಕ್ ಅಂತ ಅಂದ್ರೆ ತಲೆಯಲ್ಲಿ ಇರಬೇಕು, ದಟ್ ಇಸ್ ಎವಲ್ಯೂಷನ್ ಅಂತ ಹೇಳಿ. ಸೊ ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯಸ್ ಆರ್ಗಾನಿಸಮ್ಸ್ ಮೇಲೆ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಬಂತು. ಇಲ್ಲಿ ಫೈಲೋಜೆನಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ನಾಟ್ ಹೆಲ್ಪ್ಫುಲ್ ಇನ್ ಪ್ಲಾಂಟ್ ಐಡೆಂಟಿಫಿಕೇಶನ್. ಓಕೆ, ಇದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನಾಟ್ ಹೆಲ್ಪ್ಫುಲ್ ಇನ್ ಪ್ಲಾಂಟ್ ಐಡೆಂಟಿಫಿಕೇಶನ್. ಪ್ಲಾಂಟ್ ಐಡೆಂಟಿಫಿಕೇಶನ್ ಅಲ್ಲಿ ಇದು ಅಷ್ಟೊಂದು ಹೆಲ್ಪ್ಫುಲ್ ಆಗ್ಲಿಲ್ಲ. ಓಕೆ, ಇನ್ನು ಟೈಪ್ಸ್ ಆಫ್ ಟ್ಯಾಕ್ಸಾನಮೀಸ್ ಅಂತ ನೋಡಿದಾಗ ನ್ಯೂಮರಿಕಲ್ ಟ್ಯಾಕ್ಸಾನಮಿ, ಸೈಟೋ ಟ್ಯಾಕ್ಸಾನಮಿ ಮತ್ತೆ ಕೀಮೋ ಟ್ಯಾಕ್ಸಾನಮಿ ಅಂತ ಹೇಳಿ ನಾವು ನೋಡ್ತೀವಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ ಏನಿದೆ ಇಟ್ ಇಸ್ ಬೇಸ್ಡ್ ಆನ್ ಕ್ವಾಂಟಿಟಿ, ನಂಬರ್, ಕೋಡ್ಸ್ ಆರ್ ಅಸೈನ್ಡ್ ಟು ಆಲ್ ದ ಕ್ಯಾರೆಕ್ಟರ್ಸ್ ಅಂಡ್ ದ ಡಾಟಾ ಆರ್ ದೆನ್ ಪ್ರೊಸೆಸ್ಡ್ ಯೂಸಿಂಗ್ ಕಂಪ್ಯೂಟರ್ ಆಗಿತ್ತು. ಅದನ್ನ ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂತ ಹೇಳ್ತಾರೆ. ಇನ್ನು ಸೈಟೋ ಟ್ಯಾಕ್ಸಾನಮಿ ಏನಿದೆ ಇಟ್ ಇಸ್ ಬೇಸ್ಡ್ ಆನ್ ಸೈಟಾಲಜಿಕಲ್ ಇನ್ಫಾರ್ಮೇಶನ್. Cytotaxonomy, it was basically based on cytological information like chromosome number, structure, behavior ಇದ್ರ ಮೇಲೆ ಆಗಿತ್ತು. ಇನ್ನು ಕೀಮೋ ಟ್ಯಾಕ್ಸಾನಮಿ ಬಂದ್ಬಿಟ್ಟು ಇಟ್ ಇಸ್ ಬೇಸ್ಡ್ ಆನ್ ಎವಿಡೆನ್ಸಸ್ ಫ್ರಮ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಓಕೆ, ಬೇಸ್ಡ್ ಆನ್ ಎವಿಡೆನ್ಸಸ್ ಫ್ರಮ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಈಗ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಮೊದಲನೇದಾಗಿ ನಾವು ಆಲ್ಗೆಯನ್ನ ನೋಡೋಣ. ಜೊತೆಗೆ ಆಲ್ಗೆ ಆದ್ಮೇಲೆ ಅದರ ಒಂದು ಕೆಮಿಕಲ್ ಇಂಪಾರ್ಟೆನ್ಸ್. ಓಕೆ, ಆಮೇಲೆ ಯಾವೆಲ್ಲ ಆಲ್ಗೆನಲ್ಲಿ ಬರುವಂತಹ ಒಂದು ಕ್ಲಾಸಸ್ ಏನಿರುತ್ತೆ ಅದನ್ನ ನೋಡ್ತಾ ಹೋಗೋಣ. ಆಲ್ಗೆ ಅಂತ ಹೇಳಿದ್ರೆ ಆಲ್ಗೆ ಯಾವ ತರ ಇರುತ್ತೆ? ಆಲ್ಗೆ ಬಂದು ನಿಮ್ಗೆ ಯಾವಾಗ್ಲೂ ಗ್ರೀನ್ ಆಗಿ ಇರುತ್ತೆ. ಓಕೆ, ಆಲ್ಗೆ ಹೆಂಗಿರುತ್ತೆ? ಗ್ರೀನ್ ಆಗಿ ಇರುತ್ತೆ ಆಲ್ಗೆ. ಓಕೆ, ಹೆಂಗಿರುತ್ತೆ ಆಲ್ಗೆ? ಗ್ರೀನ್ ಆಗಿ ಇರುತ್ತೆ, ಹೌದಲ್ವಾ? ಸೊ ಈ ಗ್ರೀನ್ ಕಲರ್ ಆಲ್ಗೆ ಏನಿರುತ್ತೆ ಇಟ್ ಬಿಯರ್ಸ್ ಕ್ಲೋರೋಫಿಲ್. ಓಕೆ, ಅಂಡ್ ಇದು ತುಂಬಾ ಸಿಂಪಲ್ ಆಗಿರುತ್ತೆ, ಥೈಲಾಯ್ಡ್ ಆಗಿರುತ್ತೆ, ಆಮೇಲೆ ಆಟೋಟ್ರೋಫಿಕ್ ಆರ್ಗಾನಿಸಮ್ಸ್ ಆಗಿರುತ್ತೆ. ಇನ್ನು ಶೇಪ್ ಬಂದು ಕೊಲೋನಿಯಲ್ ಫಾರ್ಮ್ಸ್ ಅನ್ನ ಇದು ಒಳಗೊಂಡಿರುತ್ತೆ. ಕೊಲೋನಿಯಲ್ ಫಾರ್ಮ್ಸ್ ಇದ್ರೆ ಅದನ್ನ ವಾಲ್ವಾಕ್ಸ್ ಅಂತ ಹೇಳ್ತೀವಿ. ಓಕೆ, ಕೊಲೋನಿಯಲ್ ಫಾರ್ಮ್ ಇದ್ರೆ ಅದನ್ನ ವಾಲ್ವಾಕ್ಸ್ ಅಂತ ಹೇಳ್ತೀವಿ. ಇನ್ನು ಫಿಲಮೆಂಟಸ್ ಅಂತ ಬಂದಾಗ ಇಲೋಥ್ರಿಕ್ಸ್. ಓಕೆ, ಇಲೋಥ್ರಿಕ್ಸ್ ಮತ್ತೆ ಸ್ಪೈರೋಗೈರಾ ಏನಿದೆ ಇವೆರಡು ಫಿಲಮೆಂಟಸ್ ಆಲ್ಗೆ. ಸೊ ಫಿಲಮೆಂಟಸ್ ಆಲ್ಗೆಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಾರೆ. ಓಕೆ, ಫಿಲಮೆಂಟಸ್ ಆಲ್ಗೆಗೆ ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳ್ತಾರೆ. ಅವಾಗ ನಿಮ್ ತಲೆಯಲ್ಲಿ ಏನಿರ್ಬೇಕು? ಇಲೋಥ್ರಿಕ್ಸ್ ಅಂಡ್ ಸ್ಪೈರೋಗೈರಾ. ಇನ್ನು ಕೊಲೋನಿಯಲ್ ಫಾರ್ಮ್ಗೆ ಎಕ್ಸಾಂಪಲ್ ವೋಲ್ವಾಕ್ಸ್. ರಿಪ್ರೊಡಕ್ಷನ್ ಬಂದು
ವೆಜಿಟೇಟಿವ್, ಸೆಕ್ಷುವಲ್ ಮತ್ತೆ ಸೆಕ್ಷುವಲ್ ಮೆಥಡ್ಸ್ ಅನ್ನು ನಾವು ನೋಡ್ತೀವಿ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಥ್ರೂ ಫ್ರಾಗ್ಮೆಂಟೇಶನ್ ಇರುತ್ತೆ. ಅದೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದು ಬೈ ಸ್ಪೋರ್ಸ್ ಲೈಕ್ ಝೂ ಸ್ಪೋರ್ ಆಗಿರುತ್ತೆ. ಇನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದು ಬೈ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಬೈ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್. ಇನ್ನು ಐಸೋಗ್ಯಾಮಸ್ ಅಂತ ಹೇಳಿದ್ರೆ ಫ್ಯೂಷನ್ ಬಿಟ್ವೀನ್ ಮಾರ್ಫಾಲಜಿಕಲ್ ಸಿಮಿಲರ್ ಗ್ಯಾಮೆಟ್ಸ್ ಇದ್ರೆ ಅದನ್ನ ನಾವು ಐಸೋಗ್ಯಾಮಸ್ ಅಂತ ಹೇಳ್ತೀವಿ. ಇಟ್ ಟೇಕ್ಸ್ ಪ್ಲೇಸ್ ಇನ್ ಆಲ್ಗೆ. ಇನ್ನು ಗ್ಯಾಮೆಟ್ಸ್ ಮೇ ಬಿ ಫ್ಲಾಜೆಲೇಟೆಡ್. ಇನ್ನು ಫ್ಲಾಜೆಲೇಟೆಡ್ ಮತ್ತೆ ಫಿಲಮೆಂಟಸ್ ಬಂದು ದಟ್ ಇಸ್ ಇಲೋಥ್ರಿಕ್ಸ್. ಓಕೆ, ಅದೇ ನಾನ್ ಫ್ಲಾಜೆಲೇಟೆಡ್ ಬಂದು ಸ್ಪೈರೋಗೈರಾ. ಸೊ ನೋಡಿ, ಇಲೋಥ್ರಿಕ್ಸ್ ಏನಿದೆ ಇಟ್ ಇಸ್ ಫ್ಲಾಜೆಲೇಟೆಡ್ ಅಂಡ್ ಸ್ಪೈರೋಗೈರಾ ಇಸ್ ನಾನ್ ಫ್ಲಾಜೆಲೇಟೆಡ್. ಇನ್ನು ಆನೈಸೋಗ್ಯಾಮಸ್, ಐಸೋಗ್ಯಾಮಸ್ ನೋಡಿದ್ವಿ. ಈಗ ಆನೈಸೋಗ್ಯಾಮಸ್ ಅಂತ ಅಂದ್ರೆ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್ ಡಿಸಿಮಿಲರ್ ಇನ್ ಸೈಜ್, ಆಸ್ ಇನ್ ಯುಡೋರಿನಾ. ಯುಡೋರಿನಾ ಡಿಸಿಮಿಲರ್ ಇನ್ ಸೈಜ್. ಓಕೆ, and oogamous ಬಂದು ಫ್ಯೂಷನ್ ಬಿಟ್ವೀನ್ ಒನ್ ಲಾರ್ಜ್ ನಾನ್ ಮೊಟೈಲ್ ಫೀಮೇಲ್ ಗ್ಯಾಮೆಟ್ ಅಂಡ್ ಎ ಸ್ಮಾಲ್ ಮೊಟೈಲ್ ಮೇಲ್ ಗ್ಯಾಮೆಟ್. ಫಾರ್ ಎಕ್ಸಾಂಪಲ್ ವೋಲ್ವಾಕ್ಸ್, ಆಮೇಲೆ ಫ್ಯೂಕಸ್, ಇದೆಲ್ಲ ಇದಕ್ಕೆ ಎಕ್ಸಾಂಪಲ್. ಇನ್ನು ಎಕನಾಮಿಕ್ ಇಂಪಾರ್ಟೆನ್ಸ್ ನ ನೋಡ್ತಾ ಹೋದ್ರೆ ಇಟ್ ಆಕ್ಟ್ಸ್ ಆಸ್ ಚೀಫ್ ಪ್ರೊಡ್ಯೂಸರ್ ಇನ್ ದ ಓಷನ್. ಈ ಎಕನಾಮಿಕ್ ಇಂಪಾರ್ಟೆನ್ಸ್ ನೋಡಿದ್ರೆ ಈ ಆಲ್ಗೆ ಏನಿದೆ ಚೀಫ್ ಪ್ರೊಡ್ಯೂಸರ್ ಇನ್ ಓಷನ್. ಓಷನ್ ಸಮುದ್ರ ಅಲ್ಲೆಲ್ಲ ನೋಡಿದ್ರೆ ಇದ್ರದೇ ಒಂದು ಈ ಆಲ್ಗೆನೆ ಒಂದು ಚೀಫ್ ಪ್ರೊಡ್ಯೂಸರ್ ಆಗಿರುತ್ತೆ. ಅಟ್ ಲೀಸ್ಟ್ ಎ ಹಾಫ್ ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆನ್ ಅರ್ತ್ ಇಸ್ ಕ್ಯಾರಿಡ್ ಔಟ್ ಬೈ ಆಲ್ಗೆ ಥ್ರೂ ಫೋಟೋಸಿಂಥಸಿಸ್. ಓಕೆ, ನೋಡಿ, ಹಾಫ್ ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಇನ ಅರ್ಧ ಏನಿದೆ ನಮ್ಮ ಭೂಮಿ ಮೇಲೆ ನಡೆಯುವಂತ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಅಲ್ಲಿ ಅರ್ಧ ಬರೀ ಆಲ್ಗೆ ಇಂದಾನೇ ಆಗುತ್ತೆ ಥ್ರೂ ಫೋಟೋಸಿಂಥಸಿಸ್. ಓಕೆ, ಫಾರ್ಮ್ ದ ಬೇಸಿಸ್ ಆಫ್ ದ ಫುಡ್ ಸೈಕಲ್ಸ್ ಆಫ್ ಆಲ್ ಅಕ್ವಾಟಿಕ್ ಅನಿಮಲ್ಸ್. ಆಮೇಲೆ ಆಸ್ ಫುಡ್ ಸ್ಪೀಶೀಸ್ ಆಫ್ ಪೋರ್ಫೈರಾ, ಲ್ಯಾಮಿನೇರಿಯಾ ಅಂಡ್ ಸರ್ಗ್ಯಾಸಮ್. ಪ್ರೊಡಕ್ಷನ್ ಆಫ್ ಹೈಡ್ರೋಕೊಲೈಡ್. ಹೈಡ್ರೋಕೊಲೈಡ್ ಅಂದ್ರೆ ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಅಂತ. ಯಾವುದು ವಾಟರ್ ಅನ್ನ ಹೋಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದನ್ನ ನಾವು ಹೈಡ್ರೋಕೊಲೈಡ್ ಅಂತ ಹೇಳ್ತೀವಿ. ಕ್ಲಿಯರ್? ಹೈಡ್ರೋಕೊಲೈಡ್ ಅಂದ್ರೆ ಏನು? ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳಿ, ಅಥವಾ ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸಸ್ ನ ಹೈಡ್ರೋಕೊಲೈಡ್ ಅಂತ ಹೇಳ್ತೀವಿ. ಸೊ ಆ ಒಂದು ಪ್ರೊಡಕ್ಷನ್ ಅನ್ನ ಇವು ಆಲ್ಗೆ ಮಾಡುತ್ತೆ. ಅಂಡ್ ಆಲ್ಗಿನ್ ದಟ್ ಈಸ್ ಬ್ರೌನ್ ಆಲ್ಗೆ. ಓಕೆ, ಬ್ರೌನ್ ಆಲ್ಗೆಯನ್ನ ಆಲ್ಗಿನ್ ಅಂತ ಹೇಳ್ತೀವಿ. ಇನ್ನು ಕ್ಯಾರಾಗಿನ್ ಬಂದ್ಬಿಟ್ಟು ರೆಡ್ ಆಲ್ಗೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬ್ರೌನ್ ಆಲ್ಗೆನ ಆಲ್ಗಿನ್ ಅಂತ ಹೇಳ್ತೀವಿ. ಇನ್ನು ಕ್ಯಾರಾಗಿನ್ ಅಂತ ಹೇಳಿದ್ರೆ ರೆಡ್ ಆಲ್ಗೆ. ಆಮೇಲೆ ಅಗರ್ ಬಂದ್ಬಿಟ್ಟು ಜೆಲಿಡಿಯಂ ಅಂಡ್ ಗ್ರಾಸಿಲೇರಿಯಾ. ಪ್ರೋಟೀನ್ ರಿಚ್ ಸಪ್ಲಿಮೆಂಟ್ ಬಂದು ಕ್ಲೋರೆಲಾ. ಓಕೆ, ಪ್ರೋಟೀನ್ ರಿಚ್ ಸಪ್ಲಿಮೆಂಟ್ ಬಂದು ದಟ್ ಇಸ್ ಕ್ಲೋರೆಲಾ ಇಸ್ ಪ್ರೋಟೀನ್ ರಿಚ್ ಸಪ್ಲಿಮೆಂಟ್ ಆಗಿರುತ್ತೆ. ಇನ್ನು ಕ್ಲಾಸಸ್ ಆಫ್ ಆಲ್ಗೆ ನೋಡಿದಾಗ ಕ್ಲೋರೋಫೈಸಿ, ಫಿಯೋಫೈಸಿ, ರೂಡೋಫೈಸಿ, ಇವೆಲ್ಲ ಏನು ಕ್ಲಾಸಸ್ ಆಫ್ ಆಲ್ಗೆ. ಸೊ ಈಗ ಇದ್ರದ್ದು ಬ್ರೀಫ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಕ್ಲೋರೋಫೈಸಿ ಇದು ಯೂನಿಸೆಲ್ಯುಲರ್ ಆಗಿರುತ್ತೆ, ಕಲೋನಿಯಲ್ ಅಂಡ್ ಫಿಲಮೆಂಟಸ್ ಆಗಿರುತ್ತೆ. ಇದರಲ್ಲಿರುವಂತಹ ಮೇನ್ ಪಿಗ್ಮೆಂಟ್ ಬಂದು ದಟ್ ಇಸ್ ಕ್ಲೋರೋಫಿಲ್ ಎ ಅಂಡ್ ಬಿ. ಇನ್ನು ಕ್ಲೋರೋಪ್ಲಾಸ್ಟ್ ಏನಿರುತ್ತೆ ಅದು ಡಿಸ್ಕಾಯ್ಡ್ ಆಗಿರುತ್ತೆ, ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಅನ್ನು ಒಳಗೊಂಡಿರುತ್ತೆ, ರೆಟಿಕ್ಯುಲೇಟ್ ವೆನಿಷನ್ ರೆಟಿಕ್ಯುಲೇಟ್ ಆಗಿರುತ್ತೆ, ಆಮೇಲೆ ಕಪ್ ಶೇಪ್ಡ್, ಸ್ಪೈರಲ್ ಅಂಡ್ ರಿಬ್ಬನ್ ಶೇಪ್ಡ್ ಆಗು ಕೂಡ ಈ ಕ್ಲೋರೋಫೈಸಿ ಇರುತ್ತೆ. ಇನ್ನು ಪೈರಿನಾಯ್ಡ್ಸ್ ಅಂತ ಹೇಳ್ತೀವಿ. ಸ್ಟೋರೇಜ್ ಬಾಡೀಸ್ ಇನ್ ಕ್ಲೋರೋಪ್ಲಾಸ್ಟ್, ಅದನ್ನ ಪೈರಿನಾಯ್ಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುವಂತ ಸ್ಟೋರೇಜ್ ಬಾಡೀಸ್. ಓಕೆ, ಸ್ಟೋರ್ ಮಾಡುವಂತಹ ಕೆಪಾಸಿಟಿಯನ್ನ ಒಳಗೊಂಡಿರುವಂತದ್ದು ಕ್ಲೋರೋಪ್ಲಾಸ್ಟ್ ಅಲ್ಲಿ ಇರುವಂತಹ ಸ್ಟೋರೇಜ್ ಬಾಡೀಸ್ ನೆಲ್ಲ ಪೈರಿನಾಯ್ಡ್ಸ್ ಅಂತ ಹೇಳಿ ಕರೀತಾರೆ. ಇಟ್ ಕಂಟೈನ್ಸ್, ಆ ಪೈರಿನಾಯ್ಡ್ಸ್ ಪ್ರೋಟೀನ್ಸ್ ಅಂಡ್ ಸ್ಟಾರ್ಚ್ ಅನ್ನ ಒಳಗೊಂಡಿರುತ್ತೆ. ಈ ಪೈರಿನಾಯ್ಡ್ಸ್ ಪ್ರೋಟೀನ್ಸ್ ಅಂಡ್ ಸ್ಟಾರ್ಚ್ ಅನ್ನ ಒಳಗೊಂಡಿರುತ್ತೆ. ಇನ್ನು ಸೆಲ್ ವಾಲ್ಗೆ ಬಂದಾಗ ಇನ್ನರ್ ಲೇಯರ್ ಏನಿರುತ್ತೆ ಅದು ಸೆಲ್ಲೋಸ್, ಮತ್ತೆ ಔಟರ್ ಲೇಯರ್ ಏನಿರುತ್ತೆ ಅದು ಪೆಕ್ಟೋಸ್ ಆಗಿರುತ್ತೆ. ಇನ್ನು ವೆಜಿಟೇಟಿವ್ ರಿಪ್ರೊಡಕ್ಷನ್ ಥ್ರೂ ಫ್ರಾಗ್ಮೆಂಟೇಶನ್ ಅಂಡ್ ಸ್ಪೋರ್ಸ್, ಅಂಡ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದು ಫ್ಲಾಜೆಲೇಟೆಡ್ ಝೂ ಸ್ಪೋರ್ಸ್ ಪ್ರೊಡ್ಯೂಸ್ಡ್ ಇನ್ ಝೂಸ್ಪೊರಾಂಜಿಯಾ. ಇನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದು ಐಸೋಗ್ಯಾಮಸ್, ಆನೈಸೋಗ್ಯಾಮಸ್ ಆರ್ oogamous. ಇನ್ನು ಎಕ್ಸಾಂಪಲ್ಸ್ ಬಂದು ಕ್ಲಾಮೈಡೋಮೋನಾಸ್, ವೋಲ್ವೋಕ್ಸ್, ಇಲೋಥ್ರಿಕ್ಸ್, ಸ್ಪೈರೋಗೈರಾ ಅಂಡ್ ಚಾರಾ. ಓಕೆ, ಕ್ಲಾಮೈಡೋಮೋನಾಸ್, ವೋಲ್ವೋಕ್ಸ್, ಆಮೇಲೆ ಇಲೋಥ್ರಿಕ್ಸ್, ಸ್ಪೈರೋಗೈರಾ, ಚಾರಾ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕ್ಲೋರೋಫೈಸಿ. ಇನ್ನು ಫಿಯೋಫೈಸಿ ನೋಡೋಣ. ಕ್ಲೋರೋಫೈಸಿ ಬಂದು ಗ್ರೀನ್ ಆಲ್ಗೆನ ಕ್ಲೋರೋಫೈಸಿ ಅಂತ ಹೇಳ್ತೀವಿ. ಈಗ ಫಿಯೋಫೈಸಿ ಬಂದು ಬ್ರೌನ್ ಆಲ್ಗೆ. ಹ್ಯಾಬಿಟೇಟ್ ಬಂದು ಮರೈನ್ ಹ್ಯಾಬಿಟ್ ಅನ್ನ ಒಳಗೊಂಡಿರುತ್ತೆ. ಇದು ಸಿಂಪಲ್ ಆಗಿರುತ್ತೆ, ಬ್ರಾಂಚೆಡ್ ಆಗಿರುತ್ತೆ. ಫಿಲಮೆಂಟಲ್ಸ್ ಫಾರ್ಮ್ ಅಂತ ಅಂದ್ರೆ ಎಕ್ಟೋಕಾರ್ಪಸ್ ಇದಕ್ಕೆ ಒಂದು ಎಕ್ಸಾಂಪಲ್. ಅಂದ್ರೆ ಇದು ಫಿಲಮೆಂಟಸ್ ಫಾರ್ಮ್ ಇಂದ ಪ್ರೊಫ್ಯೂಸ್ಲಿ ಬ್ರಾಂಚೆಡ್ ಫಾರ್ಮ್ಸ್ ವರೆಗೂ ಇರುತ್ತೆ. ಆ ಪ್ರೊಫ್ಯೂಸ್ಲಿ ಬ್ರಾಂಚೆಡ್ ಫಾರ್ಮ್ಸ್ ಅನ್ನ ಕೆಲ್ಪ್ಸ್ ಅಂತ ಕರೀತಾರೆ. ಇದರಲ್ಲಿ ಇರುವಂತಹ ಪಿಗ್ಮೆಂಟ್ ಬಂದ್ಬಿಟ್ಟು ದಟ್ ಇಸ್ ಎ ಅಂಡ್ ಸಿ. ಓಕೆ, ಅದೇ ಇದರಲ್ಲಿ ಎ ಅಂಡ್ ಬಿ ಯಾವುದು ಆಲ್ಗೆನಲ್ಲಿ, ಗ್ರೀನ್ ಆಲ್ಗೆನಲ್ಲಿ. ಸೊ ಬ್ರೌನ್ ಆಲ್ಗೆನಲ್ಲಿ ಎ ಅಂಡ್ ಸಿ ಪಿಗ್ಮೆಂಟ್ ಅನ್ನ ಒಳಗೊಂಡಿರುತ್ತೆ, ಕ್ಲೋರೋಫಿಲ್ ಎ ಅಂಡ್ ಸಿ. ಜೊತೆಗೆ ಕೆರಾಟಿನ್, ಆಮೇಲೆ ಝಾಂಥೋಫಿಲ್ ಪಿಗ್ಮೆಂಟ್, ಫ್ಯೂಕೋಝಾಂಥಿನ್, ಆಮೇಲೆ ಫುಡ್ ಬಂದು ಲ್ಯಾಮಿನೋರಿನ್ ಆರ್ ಮ್ಯಾನಿಟಾಲ್ ಅಂತ ಹೇಳ್ತೀವಿ. ಇನ್ನು ಆಲ್ಗಿನ್ ಅಂದ್ರೆ ಜಿಲಾಟಿನಸ್ ಕವರಿಂಗ್ ಇಸ್ ಪ್ರೆಸೆಂಟ್ ಓವರ್ ಸೆಲ್ಲೋಸಿಕ್ ವಾಲ್. ಪ್ಲಾಂಟ್ ಬಾಡಿ ಹ್ಯಾಸ್ ಹೋಲ್ಡ್ ಫಾಸ್ಟ್
ಓಕೆ, ಥ್ರೂ ವಿಚ್ ದೇ ಅಟ್ರಾಕ್ಟೆಡ್ ಟು ದ ಸಬ್ಸ್ಟ್ರಾಟಮ್. ಸ್ಟಾಕ್ ಅಂಡ್ ಫ್ರಾಂಡ್ ಅಂತ ಹೇಳಿದ್ರೆ ಇದು ಲೀಫ್ ಲೈಕ್ ಫೋಟೋಸಿಂಥೆಟಿಕ್ ಆರ್ಗನ್ ಆಗಿರುತ್ತೆ. ಇನ್ನು ವೆಜಿಟೇಟಿವ್ ರಿಪ್ರೊಡಕ್ಷನ್ ಬಂದು ಇಟ್ ಇಸ್ ಬೈ ಫ್ರಾಗ್ಮೆಂಟೇಶನ್. ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಬಂದು ಬೈ ಫ್ಲಾಜೆಲೇಟೆಡ್ ಝೂಸ್ಪೋರ್ಸ್ ಇಂದ ಆಗುತ್ತೆ. ಇನ್ನು ಸೆಕ್ಷುಯಲ್ ರಿಪ್ರೊಡಕ್ಷನ್ ಬಂದು ಐಸೋಗ್ಯಾಮಸ್, ಆನೈಸೋಗ್ಯಾಮಸ್ ಆರ್ ಓಗ್ಯಾಮಸ್. ಇನ್ನು ಯೂನಿಯನ್ ಆಫ್ ಗ್ಯಾಮೆಟ್ಸ್ ಮೇ ಟೇಕ್ಸ್ ಪ್ಲೇಸ್ ಇನ್ ವಾಟರ್ ಆರ್ ವಿತ್ ಇನ್ ದ ಓಗೋನಿಯಂ. ಓಕೆ, ಯೂನಿಯನ್ ಆಫ್ ಗ್ಯಾಮೆಟ್ಸ್ ಯೂನಿಯನ್ ಏನಿರುತ್ತೆ ಅದು ವಾಟರ್ ಅಲ್ಲೂ ಆಗುತ್ತೆ, ಆರ್ ವಿತ್ ಇನ್ ಓಗೋನಿಯಂ ಅಂದ್ರೆ ಓಗ್ಯಾಮಸ್ ಸ್ಪೀಶೀಸ್ ಅಲ್ಲೂ ಕೂಡ ಆಗುತ್ತೆ. ದ ಗ್ಯಾಮೆಟ್ಸ್ ಆರ್ ಬೈಫ್ಲಾಜುಲೇಟ್ ಆರ್ ಪೈರಿಫಾರ್ಮ್ ಅಂತ ಹೇಳ್ತೀವಿ. ಪೈರಿಫಾರ್ಮ್ ಅಂದ್ರೆ ಏನು? ಪೈರಿಫಾರ್ಮ್ ಅಂತ ಅಂದ್ರೆ ಪಿಯರ್ ಶೇಪ್ಡ್ ಅಂತ, ಮುತ್ತಿನ ಪಿಯರ್ ಶೇಪ್ಡ್. ಇನ್ನು ಫಾರ್ ಎಕ್ಸಾಂಪಲ್ ಬ್ರೌನ್ ಆಲ್ಗೆಗೆ ಎಕ್ಸಾಂಪಲ್ ಎಕ್ಟೋಕಾರ್ಪಸ್, ಡಿಕ್ಟಯೋಟಾ, ಲ್ಯಾಮಿನೇರಿಯಾ, ಸರ್ಗಾಸಮ್ ಅಂಡ್ ಫ್ಯೂಕಸ್. ಓಕೆ, ಇನ್ನು ರೂಡೋಫೈಸಿ ಬಂದು ರೆಡ್ ಆಲ್ಗೆ ಅಂತ ಹೇಳ್ತೀವಿ. ಮೋಸ್ಟ್ಲಿ ಮರೈನ್ ಆಗಿರುತ್ತೆ ಅಂಡ್ ಕ್ಲೋರೋಫಿಲ್ ಎ, ಡಿ ಮತ್ತೆ ಆರ್ ಫೈಕೋಎರಿಥ್ರಿನ್ ಅನ್ನ ಇದು ಒಳಗೊಂಡಿರುತ್ತೆ. ಇನ್ನು ಫ್ಲೋರಿಡಿಯನ್ ಸ್ಟಾರ್ಚ್ ಫುಡ್ ಬಂದ್ಬಿಟ್ಟು ಫ್ಲೋರಿಡಿಯನ್ ಸ್ಟಾರ್ಚ್ ಅಲ್ಲಿ ಅವೈಲಬಲ್ ಇರುತ್ತೆ. ಅಂಡ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಥ್ರೂ ಫ್ರಾಗ್ಮೆಂಟೇಶನ್. ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಬಂದು ನಾನ್ ಮೊಟೈಲ್ ಸ್ಪೋರ್ಸ್. ಆಮೇಲೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಬಂದು ಓಗ್ಯಾಮಸ್ ಟೈಪ್ ಬೈ ನಾನ್ ಮೊಟೈಲ್ ಗ್ಯಾಮೆಟ್ಸ್. ಓಕೆ, ನಾನ್ ಮೊಟೈಲ್ ಗ್ಯಾಮೆಟ್ಸ್ ಇಂದ ಓಗ್ಯಾಮಸ್ ಟೈಪ್ ಅಲ್ಲಿ ಇಲ್ಲಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಆಲ್ಗೆನಲ್ಲಿ ಏನು ನಾವಿವಾಗ ನೋಡ್ತಾ ಇದೀವಲ್ವಾ ರೆಡ್ ಆಲ್ಗೆ, ದಟ್ ಇಸ್ ರೋಡೋಫೈಸೆ, ಅದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಪಾಲಿಸೈಫೋನಿಯಾ, ಪೋರ್ಫೈರಾ, ಗ್ರಾಸಿಲೇರಿಯಾ ಅಂಡ್ ಜೆಲಿಡಿಯಂ. ದೀಸ್ ಆರ್ ದ ವೆರಿ ಚೀಫ್ ಎಕ್ಸಾಂಪಲ್ಸ್ ಆಫ್ ರೂಡೋಫೈಸಿ. ಓಕೆ, ರೆಡ್ ಆಲ್ಗೆ ಅಂತ ಏನ್ ಕರಿತೀವಿ ಅದು. ಸೊ ಇಲ್ಲಿಯವರೆಗೂ ನಾವೇನ್ ನೋಡಿದ್ವಿ? ಆಲ್ಗೆ ಬಗ್ಗೆ ನೋಡಿದ್ವಿ. ದಿಸ್ ಇಸ್ ಕಂಪ್ಲೀಟ್ ಅಬೌಟ್ ಆಲ್ಗೆ ಆಗಿರುತ್ತೆ. ಅಂದ್ರೆ ಆಲ್ಗೆದು ಎಕನಾಮಿಕಲ್ ಇಂಪಾರ್ಟೆನ್ಸ್ ಅಂಡ್ ಕ್ಲಾಸಸ್ ಆಫ್ ಆಲ್ಗೆ ಬಂದು ಕ್ಲೋರೋಫೈಸಿ, ಫಿಯೋಫೈಸಿ ಅಂಡ್ ರೂಡೋಫೈಸಿ ಬಗ್ಗೆ ಆಗಿರುತ್ತೆ. ಇನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬ್ರಯೋಫೈಟ್ಸ್, ಓಕೆ, ಬ್ರಯೋಫೈಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಬ್ರಯೋಫೈಟ್ಸ್ ನ ನಂತರ ಟೆರಿಡೋಫೈಟ್ಸ್ ಅಂಡ್ ಜಿಮ್ನೋಸ್ಪರ್ಮ್. ಓಕೆ, ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್. ಓಕೆ, ಇಲ್ಲಿ ಎಂಜಿಯೋಸ್ಪರ್ಮ್ಸ್ ಬಿಟ್ಟೋಗಿದೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬ್ರಯೋಫೈಟ್ಸ್ ಬಗ್ಗೆ ನೋಡ್ತಾ ಹೋಗೋಣ.